ರೆವೆನ್ಯೂ ಕಲೆಕ್ಷನ್ ತುಂಬಾ ಡ್ರಾಪ್ ಆಗಿದೆ ಅಂತ ಕೇಳ್ಪಟ್ವಿ. ಸಾಮಾನ್ಯ 1,20,000 ಕೋಟಿ ಏನೋ ಆಗಬೇಕಿತ್ತು, 90,000 ಕೋಟಿ ಗೀಳ್ದಿದೆ ಅಂತ. ಯಾಕೆ ಮೇಡಮ್? ಒಂದು ಅವೈಜ್ಞಾನಿಕ GST ತಾವು ಏಕಾಏಕಿ ಅದನ್ನು ಕಟ್ ಡೌನ್ ಮಾಡಿ ನಾವೇನೋ ಸಾಧನೆ ಮಾಡಿ ಕೆಳಗಿಳಿಸಿದ್ದೀವಿ ಅಂತೇಳಿ ರಾಜ್ಯಕ್ಕೆ ಅದ್ರದ್ದು ಹೊರೆ ಆಗಿರೋದು ನಿಜ. ನಿಮ್ಮ ಪ್ರಶ್ನೆನೂ ಸತ್ಯನೇ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜನರ ಮುಂದೆ. ಮೇಡಮ್, ಈಗ ನನಗೆ ಕೆಲವೊಂದು ವಿಷಯಗಳನ್ನ ಎತ್ತಿದ್ದಾರೆ, ನಾ ಮಾತಾಡಲೇಬೇಕು. BJP ವಕ್ತಾರರು ಅಧಿಕಾರದ ಹಪತಪಿ ಅಂತ ಅಂದರು, ಆ ಪದ ಹೇಳಿದರು. ಮೇಡಮ್, ಇವತ್ತು ಗ್ಯಾರಂಟಿ ಅನ್ನೋದನ್ನ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡಿಲ್ಲ. ರೆವೆನ್ಯೂ ಕಲೆಕ್ಷನ್ ಡ್ರಾಪ್ ಆಗಿರೋದು ಬರೀ GST ಒಂದೇ ವಿಚಾರ. GST ವಿಚಾರಕ್ಕೆ ಸುಮಾರು ರಿಜಿಸ್ಟ್ರೇಷನ್ ಕಾಸ್ಟ್ ನ ನೀವು ಇದ್ದಕ್ಕಿದ್ದಂಗೆ ಏರಿಕೆ ಮಾಡಿದ್ದು, ಅಲ್ಲಿಗೂ ಲಿಕ್ಕರ್ ಕಾಸ್ಟ್ ನ ಏರಿಕೆ ಮಾಡಿದ್ದು. ಐ ವಿಲ್ ಕಮ್ ಮೇಡಮ್. ನಾನೇ ಹೇಳಿದ್ನಲ್ಲ, ನಾವು ಸೆಸ್ಸು ಜಾಸ್ತಿ ಮಾಡಿ ನಾನೇ ಒಪ್ಕೊಂಡು ಹೇಳಿದ್ದಿಲ್ಲ, ಹೇಳ್ತೀನಿ. ಐ ವಿಲ್ ಕಮ್ ದೇರ್. ಅಧಿಕಾರದ ಹಪತಪಿ ಅಂದ್ರಲ್ಲ, ಇವತ್ತು ಗ್ಯಾರಂಟಿ ಯೋಜನೆ ವಿಶ್ವಸಂಸ್ಥೆ ಕೊಂಡಾಡ್ತಾ ಇರ್ತಕ್ಕಂಥದ್ದು, ಇವತ್ತು ಮೋದಿಯವರೇ ಗ್ಯಾರಂಟಿಯನ್ನ ಕಾಪಿ ಮಾಡಿ ಯಾವ ರೀತಿ ಅಧಿಕಾರದ ಹಪತಪಿ ಅಂದ್ರೆ ವಿಶ್ವಸಂಸ್ಥೆ ಕೊಂಡಾಡುತ್ತೆ. ಕೋರ್ಟ್ ಏನ್ ಹೇಳುತ್ತೆ ದರ್ಶನ್ ಅವರೇ? ಕೋರ್ಟು ಕರ್ನಾಟಕದ ಗ್ಯಾರಂಟಿ ವಿಚಾರ ಅಲ್ಲ, ತಮಿಳುನಾಡಿನ ಒಂದು ವಿದ್ಯುತ್ ವಿಚಾರದ ಗ್ಯಾರಂಟಿ. ಅಲ್ಲಲ್ಲ, ಅಲ್ಲೊಂದು ಕೇಸ್ ಹೋಗಿದ್ದು ತಮಿಳುನಾಡು ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಅವರು ಸಮೇತ ಯಾರು ಸೂರ್ಯಕಾಂತ್ ಅಂತ CJ ಯಾರಿದ್ದಾರೆ ಚೀಫ್ ಜಸ್ಟಿಸ್, ಅವರು ಕೂತವ್ರು ಹೇಳಿದಾಗ ನಾನು ಅವ್ರದ್ದು ಎಜುಕೇಶನ್ ಪ್ರತಿಯೊಂದು ನೋಡಿದಾಗ ಅವರು ಫ್ರೀ ಬೀಸಲ್ಲಿ ಎಜುಕೇಶನ್ ಮಾಡಿರೋದು ಕುರುಕ್ಷೇತ್ರ ಯೂನಿವರ್ಸಿಟಿ ಮತ್ತು ಇನ್ನೊಂದು ಮಹರ್ಷಿ ಯೂನಿವರ್ಸಿಟಿನಲ್ಲಿ. ಹೇಳೋದು ಸುಲಭ, ಆದರೆ ನೀಡಿ ಪೀಪಲ್ ಕೊಡೋದು ಇಂಪಾರ್ಟೆಂಟ್. ಮೇಡಮ್, ಅಧಿಕಾರದ ಹಪತಪಿ ಇವತ್ತು ಕೊಡ್ತಾ ಇದ್ದೀರಾ ಸರ್ ನೀವೀಗ? ಈಗ ಹೆಣ್ಮಕ್ಳಿಗೆ ಕೊಡುವಂಥದ್ದು ಅದು ನಮ್ಮ ಕರ್ತವ್ಯ. ಇವತ್ತು ಮೇಡಮ್, ನಾವು ಏನು ಗೃಹಲಕ್ಷ್ಮಿ ಹಣನ ಒಟ್ಟು ಫಲಾನುಭವಿಗಳು 1,64,00,000 ಮೇಡಮ್. ಗೃಹ ಜ್ಯೋತಿ ಇವತ್ತು ಗೃಹಲಕ್ಷ್ಮಿ 1,24,00,000 ಮೇಡಮ್. ಸಸ್ಟೈನಬಿಲಿಟಿ ಅನ್ನುವಂಥದ್ದು ಸರ್ಕಾರದ ಸ್ಕೀಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಯಾವುದನ್ನು ಯೋಚನೆ ಮಾಡದೆ ಒಂದ್ಸಲ ಏನು ಗೆದ್ಬಿಟ್ರೆ ಸಾಕು ಅನ್ನೋ ಒಂದು ಹಪಾಹಪಿತನಕ್ಕೆ ಮುಂದಾದ್ರಿ ನೀವು. ಈಗ ನನಗೆ ಅದಕ್ಕೆ ಬಿಡಿ, ಇವರೇ ಆ ಪ್ರಶ್ನೆ ಕೇಳಿದಾರಲ್ಲ. ಇವತ್ತು ಬಿಹಾರದಲ್ಲಿ ಬಿಫೋರ್ ಎಲೆಕ್ಷನ್ 10,000 ಕೋಟಿ ಅಲ್ಲ 10,000 ರೂಪಾಯಿ ದುಡ್ಡು ಕೊಟ್ರಲ್ಲ ಮೇಡಮ್. ನಾವು ಆಗ್ಲೇ ಹೇಳಿದ್ದೀನಿ, ಹಲವು ಯೋಜನೆಗಳನ್ನ ಕೊಟ್ಟಿದ್ದೀವಿ ಹಿಂದೆನೂ ಅಂತ. ಈಗ ನೀವು ಕೆಲವೊಂದು ರೇಟ್ ಬಗ್ಗೆನೂ ಕೇಳಿದ್ದೀರಾ. ಅಧಿಕಾರದ ಹಪತಪಿಗೆ ಇವರು ಬಿಹಾರಕ್ಕೆ 12,000 ಕೋಟಿ, ಆಂಧ್ರಕ್ಕೆ 11,500 ಕೊಟ್ಟಿದ್ದು ಅಧಿಕಾರದ ಹಪತಪಿಗಲ್ಲ. ವಿಶೇಷ ಕೈಗಾರಿಕಾ ಕರ್ನಾಟಕದ ವಿದ್ಯಾರ್ಥಿಗಳ ಅಲ್ಲಲ್ಲ, ನಾವು ಬರೋಣ ಮೇಡಮ್. ನಾವು ಭಾರತದ ಒಳಗಡೆ ಒಂದು ಪ್ರಶ್ನೆ, ಮೈ ಹಂಬಲ್ ರಿಕ್ವೆಸ್ಟ್, ಒಂದು ಪ್ರಶ್ನೆಯಲ್ಲಿ 10 ಪ್ರಶ್ನೆ ಕೇಳಿದ್ರೆ ಎಲ್ಲದಕ್ಕೂ ನಾನು ಒಬ್ಬನೇ ಇರೋದು ಉತ್ತರ ಕೊಡೋದಕ್ಕೆ 1 ನಿಮಿಷ ಮೇಡಮ್. ನಾನು ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಕೊಟ್ಟಿಲ್ವಾ? ಇವರು ಪ್ರಶ್ನೆ ಕೇಳಿದ್ರು ಮೇಡಮ್. ಈಗ ಆರ್ಥಿಕ ವಿಚಾರ, ಒಂದ್ ಸೆಕೆಂಡ್, ನಾನು ಕೇಳಿದಿಲ್ಲ. ಆರ್ಥಿಕ ವಿಚಾರ ನೀವು ಕೇಳ್ತಾ ಇದ್ದೀರಾ, ನೀವು ಅದನ್ನ ಜಾಸ್ತಿ ಮಾಡಿದ್ರಿ, ಇದನ್ನ ಜಾಸ್ತಿ ಮಾಡಿ ಮೇಡಮ್. ನೆರೆಗಾಣನೆ ನಮ್ಗೆ 600 ಕೋಟಿ ಬರ್ಬೇಕು ಮೇಡಮ್. ನಬಾರ್ಡ್ ಹಣ 2,900 ಕೋಟಿ ಬರ್ಬೇಕು ಮೇಡಮ್. 14-15 ಹಣಕಾಸಿನ ಆಯೋಗದ ಹಣ 11,900 ಕೋಟಿ ಬರ್ಬೇಕು ಮೇಡಮ್. ಬರ ಪರಿಹಾರ 15,400 ಕೋಟಿ ಬರಬೇಕು. ನೆರೆ ಪರಿಹಾರ 12,252 ಕೋಟಿ ಬರಬೇಕು. ಜೊತೆಗೆ ಇವರು ಕೆರೆಕಟ್ಟೆ ಅಭಿವೃದ್ಧಿಗೆ ಘೋಷಣೆ ಮಾಡಿರೋ 3,000 ಕೋಟಿ, ಪೆರಿಪಲ್ ರಿಂಗ್ ರೋಡ್ಗೆ ಘೋಷಣೆ ಮಾಡಿರೋ 3,000 ಕೋಟಿ, ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡಬೇಕು. ಬಜೆಟ್ ಅಲ್ಲಿ ಅಲೋಕೇಟ್ ಆಗಿರೋದು ಕೊಟ್ಟಿಲ್ಲ ಇವತ್ತು ರಾಜ್ಯಕ್ಕೆ. ಹಾಗೆ ರೈಲ್ವೆ ಯೋಜನೆ ಆಗಲಿ, ನೀರಾವರಿ ಯೋಜನೆ ಆಗಲಿ, ಯಾವುದಕ್ಕೂ ಹಣ ಇಲ್ಲ. ಹಾಗೆ JDS ವಕ್ತಾರರು ಮಾತಾಡ್ತಾ ಏನೋ ಕಾಂಗ್ರೆಸ್ನವರು ಕಾಮನ್ವೆಲ್ತ್ ಭ್ರಷ್ಟಾಚಾರ ಅಂದ್ರು ಮೇಡಮ್. ಸುರೇಶ್ ಕಲ್ಮಡಿ ಅವ್ರಿಗೆ ಏನು ಸುಪ್ರೀಂ ಕೋರ್ಟು ಕ್ಲೀನ್ ಚಿಟ್ ಕೊಡ್ತು ಅವತ್ತಿನ ಆರೋಪಗಳಿಗೆ. ಇವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದವರು. ಇವತ್ತು ರಾಜ್ಯಪಾಲರ ಅಂಗಳದಲ್ಲಿ ಗಂಗೆ ನಳಿಯ 100 ಕೋಟಿ ರೂಪಾಯಿ ಜಮೀನು ಕುಮಾರಸ್ವಾಮಿ ಅವರ ವ್ಯಾಜ್ಯ ಇದೆ. ಇವತ್ತು ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ವ್ಯಾಜ್ಯ ಇದೆ ಮೇಡಮ್. ಇವತ್ತು ಕೇತಗನಹಳ್ಳಿದು 14 ಎಕರೆ ಸುಪ್ರೀಂ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದಿದ್ದಾರೆ. ಪಡುವಾಲ 87 ಎಕರೆ ಭ್ರಷ್ಟಾಚಾರ ಇವತ್ತು ರಾಜ್ಯಪಾಲರ ಅಂಗಳದಲ್ಲಿದೆ. ಯಾವ ರೀತಿ ಮಾಡಿದೆ ದೇಶದಲ್ಲಿ ಗೊತ್ತಿದೆ. ಇನ್ನು ಬೇಗಲಿರೋರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನೀವು ಇವತ್ತು ಅಭಿವೃದ್ಧಿ ವಿಚಾರಕ್ಕೆ ಆರ್ಥಿಕ ತಜ್ಞರು ಮಾತಾಡಿದ್ರು, ಏನೇನಾಗಿದೆ. ಆಮೇಲೆ ಅವ್ರು ಯಾವ್ದು ಲೆಕ್ಕ ಸಮೇತ ಪಾಯಿಂಟ್ ಕೊಡ್ತಾ ಇದ್ರು ಮೇಡಮ್. ರೈತರಿಗೆ ಬೆಂಬಲ ಬೆಲೆಯನ್ನ ಕೊಟ್ಟಿದ್ದು ನಾವು. ಇವತ್ತು 12,962 ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿರುವಂತದ್ದು ನಾವು. ಮೊನ್ನೆ ಅಷ್ಟೇ 1,000 ಜನ ವೈದ್ಯರನ್ನ ನೇಮಕಾತಿ ಮಾಡಿದ್ದು ನಾವು. KSRTCಗೆ 5,800 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದು ನಾವು. ತುಮಕೂರಿನಲ್ಲಿ ವಿಶ್ವವಿದ್ಯಾಲಯನ ಉದ್ಘಾಟನೆ ಮಾಡಿದ್ದು ನಾವು. ಎತ್ತಿನೊಳೆ ನೀರಾವರಿ ಯೋಜನೆ ಇವತ್ತು ಹಾಸನ ತನಕ ಹರಿಸುವಂತ ಕೆಲಸ ಮಾಡಿದ್ದೀವಿ.
ಐದನೇ ಹಂತದ್ದು ಇಷ್ಟೆಲ್ಲ 5,500 ಕೋಟಿನಲ್ಲಿ ಇಷ್ಟೆಲ್ಲ ಮಾಡಿದ್ರು. 50 ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ರೈತರು ಯಾಕೆ ಹೋರಾಟ ಮಾಡಿದ್ರು? ಇಷ್ಟೆಲ್ಲ ಮಾಡಿದ್ರು ವಿದ್ಯಾರ್ಥಿಗಳು ಬೀದಿಗಿಳಿದು ಯಾಕೆ ಪ್ರೊಟೆಸ್ಟ್ ಮಾಡಿದ್ರು? ಇಷ್ಟೆಲ್ಲ ಮಾಡಿದ್ರು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ ಅಂತ ಯಾಕೆ ಒಂದೊಂದು ಊರಿನಲ್ಲೂ ಕೂಡ ಗೋಳಾಡ್ತಾ ಇದ್ದಾರೆ? 12,000 ಸ್ಕೂಲ್ಗಳು ಮುಚ್ತಾರೆ, 12,000 ಸರ್ಕಾರಿ ಪ್ರಕರಣದಲ್ಲಿ ಸ್ಕೂಲ್ಗಳು, ಗವರ್ನಮೆಂಟ್ ಸ್ಕೂಲ್ಗಳು ಮುಚ್ತಾರೆ. ನಾವು 74,000 ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಶಿಕ್ಷಣ ಇಲಾಖೆಯಲ್ಲಿ 74,000 ಶಾಲೆಗಳು ಮುಚ್ತಾರೆ, ಸರ್ಕಾರಿ ಶಾಲೆಗಳು. ಉತ್ತರ ಕೊಡ್ಲಿ, ನಿಮ್ಮ ಹತ್ರ ಬರ್ತೀನಿ ಪ್ರದೀಪ್. ನೇಮಕಾತಿ 5 ವರ್ಷದಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಾಗೇಂದ್ರ ಜೈಲ್ ಮುದ್ದೆ ಮುಗಿದು ಬಂದವ್ರೆ. ಇವ್ರು ನಾವು ಹೇಳ್ತಾರೆ. ಇಲ್ಲಿ ನಾವು ಚರ್ಚೆಗೆ ಬಂದಿದ್ದೀವಿ ಮೇಡಮ್. ಇವತ್ತು 5 ವರ್ಷ ನೇಮಕಾತಿಗಳನ್ನು ನಡೆದನೆ ಆತನ ಏಜು 30 ಇದ್ದಿದ್ದು 35 ಆಗೋಯ್ತು. ಅಂದ್ರೆ ಲಕ್ಷಾಂತರ ಜನ ವಯಸ್ಸಿನ ಕಾರಣಕ್ಕೋಸ್ಕರ ಅವರು ಜಾಬ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಈ ಸರಿ ನಮ್ಮ ಸಚಿವ ಸಂಪುಟದಲ್ಲಿ ನಾವು ಸಭೆ ಮಾಡಿದೀವಿ, ಮತ್ತೆ ನ್ಯಾಯಾಂಗಕ್ಕೂ ಹಾಕಿದೀವಿ. ಎಲ್ಲರಿಗೂ ನೇಮಕಾತಿ ಮಾಡುವಂತ ಕೆಲಸವನ್ನ 100ಕ್ಕೆ 100 ಮಾಡ್ತೀವಿ. ಹೆಚ್ಚಳ ಅವ್ರು ಕೇಳ್ದಂಗೆ 5 ವರ್ಷ 7 ವರ್ಷ ಆಗುತ್ತೆ ಆಗುತ್ತೆ, ಆಗುತ್ತೆ, ಆಗುತ್ತೆ. ಆದ್ರೆ ಉಳಿದಿರೋ ನಂಬರ್ಸ್ ನ ಹೆಂಗ್ ಸರ್ ಮ್ಯಾನೇಜ್ ಮಾಡ್ತೀರಾ? ಅಲ್ಲ, ನೀವು ಮಾಡಕ್ಕಾಗ್ದಿಲ್ದವ್ರನ್ನ ಮುಂದೆ ಕೂರಿಸ್ಕೊಂಡು ನಾವು ಮಾಡ್ತೀವಿ ಅಂತ ಅವ್ರು ಮಾಡಕ್ಕಾಗಿಲ್ಲ ಅಂತ ನೀವು ಮಾಡ್ತೀರಿ. ಅವ್ರು ಮಾಡಕ್ಕಾಗಿಲ್ಲ ಅನ್ಕೊಂಡೆ ನೀವು ಅಧಿಕಾರಕ್ಕೆ ಬಂದಿದ್ದು. ನಿಮ್ ಕೈಲೂ ಆಗ್ಲಿಲ್ಲ ಅಂತಲೇ ಪ್ರೊಟೆಸ್ಟ್ ಮಾಡ್ತಾ ಇರೋದು ಬಿಜೆಪಿ ಕಾಲದಲ್ಲ. ಮೊನ್ನೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಟ್ವೀಟ್ ಅಲ್ಲೂ ಸಮೇತ ಬರೆದು ಏನೇನ್ ವಿಚಾರ ನ್ಯಾಯಾಂಗದ ಏನು ಇದೆ ಅಲ್ಲಿ ನ್ಯಾಯಾಂಗದಲ್ಲಿ ಏನೇನಿದೆ ಪ್ರತಿಯೊಂದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೇಡಮ್ ಬನ್ನಿ, 6-7% ಅಷ್ಟೇ ಕೋರ್ಟ್ ಅಲ್ಲಿ ಉದ್ಯೋಗಾವಕಾಶದಲ್ಲಿ. 97% ಆರಾಮಾಗಿ ನೀವು ಉದ್ಯೋಗ ಕೊಡ್ಬೋದು, ನೋಟಿಫಿಕೇಶನ್ ಹೊಡಿಸಬಹುದು. ನಿಮ್ ಕೈಲಿ ಆಗ್ತಾ ಇಲ್ಲ. ಇವತ್ತು 13,000 ನಾವು ಶಿಕ್ಷಕರು ಎಷ್ಟು ಸಾವಿರ ಪೆಂಡಿಂಗ್ ಇದೆ? ಎಷ್ಟು ಲಕ್ಷ ಇದೆ? ಕಲ್ಯಾಣ ಕರ್ನಾಟಕದಲ್ಲಿ 5,400 ಜನ ನೇಮಕಾತಿ ಮಾಡಿದ್ದೀವಿ. RDPR 10,000 ಜನ ನೇಮಕಾತಿ ಮಾಡಿದ್ದೀವಿ. ಏನೂ ಮಾಡ್ದೇನೆ ಇಲ್ಲಿ ಬಂದು ಹೇಳುವಂತದ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಬರ್ತೀನಿ. ಮತ್ತೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ನೀವು ಬಿಜೆಪಿಗೆ ನೇರ ಬೊಟ್ಟು ಮಾಡಿದ್ದು ಅಂಡ್ ನಿಮ್ ಪ್ರಣಾಳಿಕೆಯಲ್ಲೂ ಹಾಕಿದ್ದು ಉದ್ಯೋಗಾವಕಾಶಗಳು ಸಾಧನೆ ಮಾಡಿ ಬಂದ್ ಕೂರ್ತೀವಿ. ಬಜೆಟ್ ಮುಗಿಲಿ, ಬಜೆಟ್ ಘೋಷಣೆ ಮಾಡ್ತೀವಿ. ಯುವಕರಿಗೆ ಉದ್ಯೋಗ ಬಿಜೆಪಿ ಅವ್ರ ತರ ನೀವು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಪಕೋಡ ಮರಿ ಅಂತ ಹೇಳಿಲ್ಲ, ಒಪ್ಕೊಳ್ತೀವಿ. ಆದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡಕ್ ಆಗ್ಲಿಲ್ಲ ಇರೋದನ್ನ ಭರ್ತಿ ಮಾಡಿ ಸರ್. ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ.